ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಒಂದು ಕಪ್ಪು ಶಿಲೆ ಅದೆಷ್ಟೋ ಸಾವಿರ ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ನಿಂತಿದೆ. ಸುತ್ತ ಎಷ್ಟೇ ಜನಜಂಗುಳಿ ಬಂದರೂ, ಅದರ ಮೇಲೆ ಎಷ್ಟೇ ನೀರು ಹಾಲು ಸುರಿದರೂ ಆ ಶಿಲೆ ಎಂದೂ ತನ್ನ ತಣ್ಣನೆಯ ಶಕ್ತಿಯನ್ನು ಕಳೆದುಕೊಂಡಿಲ್ಲ. ಅದನ್ನು ಮುಟ್ಟಿದ ಕ್ಷಣವೇ ಮೈಯಲ್ಲಿ ಏನೋ ಒಂದು ವಿಚಿತ್ರ ಪ್ರಕಂಪನ ಹರಿದಂತೆ ಅನುಭವವಾಗುತ್ತದೆ. ಇದು ಬರೀ ನಂಬಿಕೆಯೇ, ಅಥವಾ ಇದರ ಹಿಂದೆ ನಿಜವಾದ ವಿಜ್ಞಾನವೊಂದು ಅಡಗಿದೆಯೇ? ನಮಸ್ಕಾರ ಸ್ನೇಹಿತರೆ, ನಮ್ಮ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇಂದಿನ ಧಾವಂತದ ಬದುಕಿನಲ್ಲಿ ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಪರದೆಯ ಮೇಲೆ ಕಣ್ಣಾಡಿಸುತ್ತೇವೆ. ಕಚೇರಿಯ ಒತ್ತಡ, ಟ್ರಾಫಿಕ್ಕಿನ ಗದ್ದಲ, ಸಂಬಂಧಗಳ ಜಂಜಾಟದಲ್ಲಿ ಮನಸ್ಸು ಸದಾ ಒಂದಲ್ಲ ಒಂದು ಗೊಂದಲದಲ್ಲಿ ಸಿಲುಕಿರುತ್ತದೆ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮುಂದೆ ನಿಂತಾಗ ಒಂದು ಅವರ್ಣನೀಯ ಶಾಂತಿ ಮನಸ್ಸಿಗೆ ಆವರಿಸಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಆದರೆ ಆಧುನಿಕ ವಿಜ್ಞಾನದ ಕಾಲದಲ್ಲಿ ಬೆಳೆದ ಇಂದಿನ ಪೀಳಿಗೆ ಇದೆಲ್ಲ ಬರೀ ಮೂಢನಂಬಿಕೆ, ಒಂದು ಕಲ್ಲಿನ ಆಕೃತಿಗೆ ಶಕ್ತಿ ಎಲ್ಲಿಂದ ಬಂತು ಎಂದು ಪ್ರಶ್ನಿಸುತ್ತದೆ. ಆದರೆ ಇತ್ತೀಚಿನ ಸಂಶೋಧಕರು, ಭೂಗರ್ಭಶಾಸ್ತ್ರಜ್ಞರು ಮತ್ತು ಭೌತಶಾಸ್ತ್ರಜ್ಞರು ಶಿವಲಿಂಗದ ಆಕಾರ, ಅದು ಸ್ಥಾಪಿತವಾಗಿರುವ ಸ್ಥಳ ಮತ್ತು ಅದರ ಸುತ್ತಲಿನ ಶಕ್ತಿ ಕ್ಷೇತ್ರದ ಬಗ್ಗೆ ಅಧ್ಯಯನ ಆರಂಭಿಸಿದಾಗ ಅವರಿಗೂ ಒಂದು ಆಶ್ಚರ್ಯಕರ ಸತ್ಯ ಗೋಚರಿಸತೊಡಗಿತು. ಶಿವಲಿಂಗ ಎಂದರೆ ಕೇವಲ ಪೂಜಿಸಲ್ಪಡುವ ಒಂದು ಆಕೃತಿಯಲ್ಲ, ಅದೊಂದು ಸೂಕ್ಷ್ಮ ವಿನ್ಯಾಸ, ಅದೊಂದು ಶಕ್ತಿ ಸಂಗ್ರಾಹಕ ಯಂತ್ರ ಎಂಬ ಸಂಗತಿ ಇಂದಿಗೂ ಅನೇಕರಿಗೆ ತಿಳಿದಿಲ್ಲ. ನಮ್ಮ ಪುರಾತನ ಋಷಿಮುನಿಗಳು ಇಂದಿನ ಆಧುನಿಕ ಉಪಕರಣಗಳಿಲ್ಲದಿದ್ದರೂ ಬ್ರಹ್ಮಾಂಡದ ಶಕ್ತಿಯನ್ನು ಒಂದು ಸಣ್ಣ ಶಿಲೆಯ ಆಕಾರದಲ್ಲಿ ಹಿಡಿದಿಡುವ ಗುಟ್ಟನ್ನು ಅರಿತಿದ್ದರು ಎಂದರೆ ನಂಬುತ್ತೀರಾ? ಈ ರಹಸ್ಯದ ಬಗ್ಗೆ ತಿಳಿಯುವ ಮೊದಲು ನಾವು ಶಿವಲಿಂಗದ ಮೂಲ ಸ್ವರೂಪದ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಬೇಕು. ಶಿವಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತಾವಿಬ್ಬರಲ್ಲಿ ಶ್ರೇಷ್ಠರು ಯಾರು ಎಂಬ ವಾದ ಉಂಟಾಯಿತು. ಆ ಸಂದರ್ಭದಲ್ಲಿ ಆಕಾಶ ಮತ್ತು ಪಾತಾಳವನ್ನು ಭೇದಿಸಿಕೊಂಡು ಒಂದು ಅಗ್ನಿಸ್ತಂಭ ಪ್ರಕಟವಾಯಿತು. ಬ್ರಹ್ಮ ಆ ಸ್ತಂಭದ ತುದಿಯನ್ನು ಕಂಡುಹಿಡಿಯಲು ಮೇಲಕ್ಕೆ ಹಾರಿದರೆ, ವಿಷ್ಣು ಅದರ ಮೂಲವನ್ನು ಹುಡುಕಲು ಕೆಳಗಿಳಿದರು. ಇಬ್ಬರಿಗೂ ಆ ಸ್ತಂಭದ ಕೊನೆ ಸಿಗಲಿಲ್ಲ. ಆ ಅನಂತ, ಆದಿ ಅಂತ್ಯವಿಲ್ಲದ ಜ್ಯೋತಿಸ್ತಂಭವೇ ಶಿವನ ನಿರಾಕಾರ ಸ್ವರೂಪ ಎಂದು ಗುರುತಿಸಲ್ಪಟ್ಟಿತು. ಇದೇ ಜ್ಯೋತಿಸ್ತಂಭದ ಸಂಕೇತವಾಗಿ ಇಂದು ನಾವು ಪೂಜಿಸುವ ಶಿವಲಿಂಗ ರೂಪುಗೊಂಡಿತು ಎಂಬ ನಂಬಿಕೆಯಿದೆ. ಆದರೆ ಇಲ್ಲಿಯೇ ಒಂದು ಪ್ರಶ್ನೆ ಏಳುತ್ತದೆ. ಒಂದು ಅನಂತ, ಅಳತೆಗೆ ಸಿಗದ ಜ್ಯೋತಿಸ್ತಂಭವನ್ನು ಒಂದು ಸಣ್ಣ ದುಂಡಗಿನ ಅಂಡಾಕಾರದ ಶಿಲೆಯ ಮೂಲಕ ಏಕೆ ಪ್ರತಿನಿಧಿಸಲಾಗಿದೆ? ಇದು ಕೇವಲ ಸಾಂಕೇತಿಕವೇ, ಅಥವಾ ಇದರ ಹಿಂದೆ ಒಂದು ಆಳವಾದ ವೈಜ್ಞಾನಿಕ ಕಾರಣವಿದೆಯೇ? ಆಧುನಿಕ ಭೌತಶಾಸ್ತ್ರ ಹೇಳುವ ಪ್ರಕಾರ ಅಂಡಾಕಾರ ಅಥವಾ ದೀರ್ಘ ವೃತ್ತಾಕಾರದ ರಚನೆಗಳು ಶಕ್ತಿಯನ್ನು ಅತ್ಯಂತ ಸಮರ್ಥವಾಗಿ ಸಂಗ್ರಹಿಸಿ ಸಮತೋಲಿತವಾಗಿ ಹೊರಸೂಸುವ ಸಾಮರ್ಥ್ಯ ಹೊಂದಿವೆ ಎಂಬುದನ್ನು ಗಮನಿಸಿದರೆ ನಮ್ಮ ಪೂರ್ವಜರ ಜ್ಞಾನದ ಆಳ ಎಷ್ಟಿತ್ತು ಎಂಬುದು ಅರಿವಾಗುತ್ತದೆ. ಮುಂದಿನ ಭಾಗದಲ್ಲಿ ನಾವು ಶಿವಲಿಂಗದ 3 ಭಾಗಗಳ ಹಿಂದಿರುವ ಪಂಚಭೂತ ವಿಜ್ಞಾನ, ಸ್ವಯಂಭೂ ಲಿಂಗಗಳ ನಿಗೂಢತೆ ಮತ್ತು ಭಾರತದ ವಿವಿಧ ಜ್ಯೋತಿರ್ಲಿಂಗಗಳ ಹಿಂದಿನ ಭೂಗರ್ಭ ಶಕ್ತಿಯ ರಹಸ್ಯವನ್ನು ವಿವರವಾಗಿ ತಿಳಿಯೋಣ. ಈ ರಹಸ್ಯ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಕೊನೆಯವರೆಗೂ ನಮ್ಮೊಂದಿಗಿರಿ. ಗಮನಿಸಿ ನೋಡಿ, ಪ್ರತಿಯೊಂದು ಶಿವಲಿಂಗವು 3 ಭಾಗಗಳಿಂದ ಕೂಡಿರುತ್ತದೆ. ಅತ್ಯಂತ ಕೆಳಭಾಗ ಚೌಕಾಕಾರವಾಗಿದ್ದು ಅದನ್ನು ಬ್ರಹ್ಮಪೀಠ ಎನ್ನುತ್ತಾರೆ. ಮಧ್ಯಭಾಗ ಅಷ್ಟಕೋನಾಕಾರವಾಗಿದ್ದು ಅದನ್ನು ವಿಷ್ಣುಪೀಠ ಎನ್ನುತ್ತಾರೆ. ಮತ್ತು ಮೇಲ್ಭಾಗ ದುಂಡಗಿನ ಅಂಡಾಕಾರವಾಗಿದ್ದು ಅದನ್ನು ರುದ್ರಭಾಗ ಎನ್ನುತ್ತಾರೆ. ಈ 3 ಭಾಗಗಳು ಬರೀ ಶಿಲ್ಪಕಲೆಯ ಸೌಂದರ್ಯಕ್ಕಾಗಿ ರೂಪುಗೊಂಡಿಲ್ಲ. ಇವು ಭೂಮಿ, ಜಲ ಮತ್ತು ಅಗ್ನಿ ಎಂಬ 3 ತತ್ವಗಳ ಸಂಗಮವನ್ನು ಸೂಚಿಸುತ್ತವೆ. ಇನ್ನೂ ಆಶ್ಚರ್ಯಕರ ಸಂಗತಿಯೆಂದರೆ, ಶಿವಲಿಂಗಕ್ಕೆ ಎರೆದ ನೀರು ಅಥವಾ ಹಾಲು ಎಂದಿಗೂ ನೇರವಾಗಿ ಆ ಸ್ಥಳದಲ್ಲೇ ನಿಲ್ಲದೆ ಒಂದು ನಿರ್ದಿಷ್ಟ ಪೀಠದ ಮೂಲಕ ಒಂದೇ ದಿಕ್ಕಿನಲ್ಲಿ ಹೊರಹರಿಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಆಧುನಿಕ ಇಂಜಿನಿಯರ್ಗಳು ಪರಿಶೀಲಿಸಿದಾಗ ಇದೊಂದು ಅತ್ಯಂತ ನಿಖರವಾದ ಶಕ್ತಿ ನಿರ್ವಹಣಾ ವ್ಯವಸ್ಥೆ ಎಂದು ಗುರುತಿಸಿದ್ದಾರೆ. ಲಿಂಗದ ಮೇಲಿನ ಭಾಗದಿಂದ ಹರಿಯುವ ಶಕ್ತಿಯ ಪ್ರವಾಹವನ್ನು ನಿಯಂತ್ರಿಸಿ ಅದನ್ನು ಭಕ್ತರ ದೇಹಕ್ಕೆ ಹಾನಿಯಾಗದಂತೆ ಭೂಮಿಗೆ ಇಳಿಸುವ ಒಂದು ವ್ಯವಸ್ಥೆ ಇದಾಗಿದೆ ಎಂಬುದು ಅನೇಕ ಸಂಶೋಧಕರ ಅಭಿಪ್ರಾಯ. ಅಂದರೆ ಗರ್ಭಗುಡಿ ಎಂಬುದು ಕೇವಲ ಪೂಜಾ ಸ್ಥಳವಲ್ಲ, ಅದೊಂದು ಸೂಕ್ಷ್ಮ ಶಕ್ತಿ ಕೇಂದ್ರ. ಇನ್ನು ಸ್ವಯಂಭೂ ಲಿಂಗಗಳ ಬಗ್ಗೆ ಮಾತನಾಡುವುದಾದರೆ, ಇವು ಯಾರೂ ಕೆತ್ತಿ ರೂಪಿಸಿದ ಲಿಂಗಗಳಲ್ಲ, ಬದಲಿಗೆ ಪ್ರಕೃತಿಯೇ ಸ್ವತಃ ರೂಪಿಸಿದ ಲಿಂಗಗಳು. ಜಮ್ಮು ಕಾಶ್ಮೀರದ ಅಮರನಾಥ ಗುಹೆಯಲ್ಲಿ ಪ್ರತಿ ವರ್ಷ ಹಿಮದ ಹನಿಗಳಿಂದ ನೈಸರ್ಗಿಕವಾಗಿ ರೂಪುಗೊಳ್ಳುವ ಹಿಮಲಿಂಗ ಇದಕ್ಕೆ ಉತ್ತಮ ಉದಾಹರಣೆ. ಗುಹೆಯ ಒಳಗಿನ ತಾಪಮಾನ, ಗಾಳಿಯ ಹರಿವು ಮತ್ತು ನೀರಿನ ಹನಿ ಬೀಳುವ ನಿಖರ ಸ್ಥಳ ಇವೆಲ್ಲವೂ ಒಟ್ಟುಗೂಡಿ
ಪ್ರತಿ ವರ್ಷ ಸ್ವಾಭಾವಿಕವಾಗಿ ಆ ಹಿಮಲಿಂಗ ಮತ್ತೆ ಮತ್ತೆ ರೂಪುಗೊಳ್ಳುವುದನ್ನು ಹವಾಮಾನ ವಿಜ್ಞಾನಿಗಳು ಇಂದಿಗೂ ಅಚ್ಚರಿಯಿಂದ ಅಧ್ಯಯನ ಮಾಡುತ್ತಿದ್ದಾರೆ. ಇದೇ ರೀತಿ ನರ್ಮದಾ ನದಿಯ ಒಳಗಿನಲ್ಲಿ ದೊರೆಯುವ ಬಾಣಲಿಂಗಗಳು ಕೂಡ ಒಂದು ವಿಶಿಷ್ಟ ವಿದ್ಯಮಾನ. ನದಿಯ ಹರಿವಿನ ಒತ್ತಡ, ನೀರಿನಡಿಯ ಕಲ್ಲುಗಳ ಘರ್ಷಣೆ ಮತ್ತು ಸಾವಿರಾರು ವರ್ಷಗಳ ನೈಸರ್ಗಿಕ ಪ್ರಕ್ರಿಯೆಯಿಂದ ಈ ಕಲ್ಲುಗಳು ತಾವಾಗಿಯೇ ಲಿಂಗದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ಭೂವಿಜ್ಞಾನಿಗಳು ಇದನ್ನು ಕೇವಲ ಆಕಸ್ಮಿಕ ಎಂದು ಹೇಳಿದರೂ ಈ ಕಲ್ಲುಗಳಲ್ಲಿ ಅಸಾಧಾರಣ ಪ್ರಮಾಣದ ಕ್ರಿಪ್ಟೋಕ್ರಿಸ್ಟಲಿನ್ ಸಿಲಿಕಾ ಅಂಶವಿದ್ದು, ಇವು ಸಾಮಾನ್ಯ ಕಲ್ಲುಗಳಿಗಿಂತ ಹೆಚ್ಚು ಕಂಪನ ಮತ್ತು ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿವೆ ಎಂದು ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಕಂಡುಬಂದಿದೆ. ಇನ್ನೊಂದು ಕುತೂಹಲಕಾರಿ ಸಂಗತಿಯೆಂದರೆ, ಭಾರತದ 12 ಜ್ಯೋತಿರ್ಲಿಂಗಗಳ ಸ್ಥಾಪನಾ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸಿದಾಗ ಇವೆಲ್ಲವೂ ಒಂದು ನಿರ್ದಿಷ್ಟ ಗಣಿತೀಯ ರೇಖೆಯಲ್ಲಿ ಸಮಾನ ಅಂತರದಲ್ಲಿ ಇರುವುದು ಬೆಳಕಿಗೆ ಬಂದಿದೆ. ಈ ಸ್ಥಳಗಳಲ್ಲಿ ಭೂಮಿಯ ಕಾಂತೀಯ ಶಕ್ತಿ ಇತರ ಸ್ಥಳಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದನ್ನು ಕೆಲವು ಸಂಶೋಧನೆಗಳು ಸೂಚಿಸುತ್ತವೆ. ಇದನ್ನು ಕೇಳಿದಾಗ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಉಪಗ್ರಹ ಅಥವಾ ಆಧುನಿಕ ಉಪಕರಣಗಳಿಲ್ಲದೆ ನಮ್ಮ ಋಷಿಗಳಿಗೆ ಈ ಶಕ್ತಿ ಕೇಂದ್ರಗಳ ಬಗ್ಗೆ ಹೇಗೆ ತಿಳಿದಿತ್ತು? ಈ ಪ್ರಶ್ನೆಗೆ ಉತ್ತರವಿರುವುದು ಧ್ಯಾನದಲ್ಲಿ, ತಪಸ್ಸಿನಲ್ಲಿ. ನಮ್ಮ ಪೂರ್ವಜರು ಬಾಹ್ಯ ಉಪಕರಣಗಳಲ್ಲ, ತಮ್ಮ ಆಂತರಿಕ ಪ್ರಜ್ಞೆಯಿಂದಲೇ ಈ ಶಕ್ತಿ ಕೇಂದ್ರಗಳನ್ನು ಗ್ರಹಿಸಿದ್ದರು ಎಂಬುದು ಆಧ್ಯಾತ್ಮಿಕ ಜಗತ್ತಿನ ನಂಬಿಕೆ. ನಾವು ಪಂಚಭೂತ ಲಿಂಗಗಳ ವೈಜ್ಞಾನಿಕ ವರ್ಗೀಕರಣ ಮತ್ತು ಆಧುನಿಕ ಸಂಶೋಧಕರು ಶಿವಲಿಂಗದ ಸುತ್ತ ದಾಖಲಿಸಿದ ಅಸಾಮಾನ್ಯ ಶಕ್ತಿ ಕ್ಷೇತ್ರಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ದಕ್ಷಿಣ ಭಾರತದಲ್ಲಿ 5 ವಿಶಿಷ್ಟ ಶಿವಕ್ಷೇತ್ರಗಳಿವೆ. ಪ್ರತಿಯೊಂದು ಪಂಚಭೂತಗಳಲ್ಲಿ ಒಂದೊಂದನ್ನು ಪ್ರತಿನಿಧಿಸುತ್ತದೆ. ಕಾಂಚೀಪುರಂನ ಏಕಾಂಬರೇಶ್ವರ ಭೂಮಿತತ್ವವನ್ನು, ತಿರುವಣೈಕಾವಲ್ನ ಜಂಬುಕೇಶ್ವರ ಜಲತತ್ವವನ್ನು, ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಅಗ್ನಿತತ್ವವನ್ನು, ಕಾಳಹಸ್ತಿಯ ಕಾಳಹಸ್ತೀಶ್ವರ ವಾಯುತತ್ವವನ್ನು ಮತ್ತು ಚಿದಂಬರಂನ ನಟರಾಜ ಆಕಾಶತತ್ವವನ್ನು ಪ್ರತಿನಿಧಿಸುತ್ತಾರೆ. ಇದೊಂದು ಕೇವಲ ಧಾರ್ಮಿಕ ವಿಂಗಡಣೆಯಲ್ಲ, ಬದಲಿಗೆ ಸೃಷ್ಟಿಯ ಮೂಲಭೂತ ಘಟಕಗಳ ಒಂದು ವೈಜ್ಞಾನಿಕ ವರ್ಗೀಕರಣ ಎಂಬುದನ್ನು ಗಮನಿಸಿ. ಆಧುನಿಕ ಭೌತಶಾಸ್ತ್ರವು ಸೃಷ್ಟಿಯ ಎಲ್ಲಾ ವಸ್ತುಗಳನ್ನು ಘನ, ದ್ರವ, ಅನಿಲ, ಪ್ಲಾಸ್ಮಾ ಮತ್ತು ಶೂನ್ಯ ಎಂಬ ಸ್ಥಿತಿಗಳಲ್ಲಿ ವಿಂಗಡಿಸುತ್ತದೆ. ಇದು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಗುರುತಿಸಿದ್ದ ಪಂಚಭೂತ ಸಿದ್ಧಾಂತಕ್ಕೆ ಬಹಳ ಹತ್ತಿರವಾಗಿದೆ ಎಂಬುದು ಗಮನಾರ್ಹ. ತಿರುವಣ್ಣಾಮಲೈನ ಅರುಣಾಚಲ ಬೆಟ್ಟದ ಬಗ್ಗೆ ಭೂವಿಜ್ಞಾನಿಗಳು ನಡೆಸಿದ ಅಧ್ಯಯನದಲ್ಲಿ ಈ ಬೆಟ್ಟ ಜಗತ್ತಿನ ಅತ್ಯಂತ ಪುರಾತನ ಶಿಲಾರಚನೆಗಳಲ್ಲಿ ಒಂದು ಎಂದು, ಅದರ ಸುತ್ತ ಅಸಾಧಾರಣ ಪ್ರಮಾಣದ ಭೂಕಾಂತೀಯ ಚಟುವಟಿಕೆ ದಾಖಲಾಗಿದೆ ಎಂದು ತಿಳಿದುಬಂದಿದೆ. ಇನ್ನೊಂದೆಡೆ ಕೈಲಾಸ ಪರ್ವತದ ಬಗ್ಗೆ ಮಾತನಾಡದೆ ಶಿವಲಿಂಗದ ರಹಸ್ಯ ಪೂರ್ಣಗೊಳ್ಳದು. ಟಿಬೆಟ್ನಲ್ಲಿರುವ ಕೈಲಾಸ ಪರ್ವತ ಇಂದಿಗೂ ಯಾರೂ ಏರಲಾಗದ ಪರ್ವತವಾಗಿ ಉಳಿದಿದೆ. ಎಷ್ಟೋ ಪರ್ವತಾರೋಹಿಗಳು ಪ್ರಯತ್ನಿಸಿ ಸೋತಿದ್ದಾರೆ. ಕೆಲವರು ದೈಹಿಕವಾಗಿ ಅಸಹಜ ವೇಗದಲ್ಲಿ ವಯಸ್ಸಾದ ಅನುಭವ, ದಿಕ್ಕು ತಪ್ಪಿಸುವ ಕಾಂತೀಯ ಕ್ಷೇತ್ರದ ಅನುಭವ ಆಗಿದೆ ಎಂದು ವರದಿ ಮಾಡಿದ್ದಾರೆ. ರಷ್ಯಾದ ವಿಜ್ಞಾನಿಗಳ ತಂಡವೊಂದು ಕೈಲಾಸ ಪರ್ವತವನ್ನು ಮಾನವ ನಿರ್ಮಿತವಲ್ಲದ ಆದರೆ ಅಸಾಧಾರಣ ಜ್ಯಾಮಿತೀಯ ರಚನೆ ಹೊಂದಿರುವ ಪಿರಮಿಡ್ ಎಂದೇ ಬಣ್ಣಿಸಿದ್ದಾರೆ. ಇದೇ ಕೈಲಾಸವನ್ನು ಶಿವನ ವಾಸಸ್ಥಳ ಎಂದು ನಮ್ಮ ಪುರಾಣಗಳು ಸಾವಿರಾರು ವರ್ಷಗಳ ಹಿಂದೆಯೇ ಸಾರಿದ್ದವು. ಇಷ್ಟೆಲ್ಲ ವೈಜ್ಞಾನಿಕ ಸಂಗತಿಗಳಲ್ಲೂ ಕೇಳಿದಾಗ ಒಂದು ಸಹಜ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಹಾಗಾದರೆ ಶಿವಲಿಂಗ ಪೂಜೆ ಎಂಬುದು ಕೇವಲ ಒಂದು ಶಕ್ತಿ ಕೇಂದ್ರದ ಬಳಿ ನಿಂತು ಪ್ರಯೋಜನ ಪಡೆಯುವ ವೈಜ್ಞಾನಿಕ ಪ್ರಕ್ರಿಯೆಯೇನೋ, ಅಥವಾ ಇದರಾಚೆಗೆ ಇನ್ನೂ ಆಳವಾದ ಆಧ್ಯಾತ್ಮಿಕ ಅರ್ಥವಿದೆಯೋ? ಇಂದು ನಾವು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ನಡುವೆ ಒಂದು ಗೋಡೆ ಕಟ್ಟಿಕೊಂಡಿದ್ದೇವೆ. ಈ ಗೊಂದಲದಿಂದಾಗಿ ಎಷ್ಟೋ ಜನ ತಮ್ಮ ಶ್ರದ್ಧೆಯನ್ನೇ ಕಳೆದುಕೊಂಡು ಜೀವನದಲ್ಲಿ ಒಂದು ಆಂತರಿಕ ಶೂನ್ಯತೆಯನ್ನು ಅನುಭವಿಸುತ್ತಿದ್ದಾರೆ. ಈ ಗೊಂದಲ ಕೇವಲ ಇಂದಿನ ಕಾಲದ್ದಲ್ಲ. ದ್ವಾಪರ ಯುಗದಲ್ಲಿಯೇ ಸ್ವತಃ ಅರ್ಜುನನೂ ಇಂತಹುದೇ ಗೊಂದಲಕ್ಕೆ ಸಿಲುಕಿದ್ದ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ನಿಂತ ಅರ್ಜುನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ, ಜ್ಞಾನ ಮತ್ತು ಶ್ರದ್ಧೆಯ ನಡುವೆ ಸಿಲುಕಿ ದಿಕ್ಕುಗೆಟ್ಟಿದ್ದ. ಅಂಥ ಸಂದಿಗ್ಧ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅವನಿಗೆ ದಾರಿ ತೋರಿದ್ದು ಇತಿಹಾಸ. ಈ ವಿಜ್ಞಾನ ಆಧ್ಯಾತ್ಮಿಕತೆಯ ಗೊಂದಲಕ್ಕೂ ಸಹ ಆ ಪರಮಾತ್ಮನ ಬೋಧನೆಯಲ್ಲಿಯೇ ಉತ್ತರವಿದೆ ಎಂಬುದನ್ನು ಮುಂದಿನ ಭಾಗಗಳಲ್ಲಿ ಒಂದು ಅಪೂರ್ವ ಪುರಾಣ ಕಥೆಯ ಮೂಲಕ ಅರಿಯೋಣ. ಆ ಕಥೆಯಲ್ಲಿ ಸ್ವತಃ ರಾವಣನೇ ಆತ್ಮಲಿಂಗವನ್ನು ಪಡೆಯಲು ಎಂಥ ಕಠಿಣ ತಪಸ್ಸು ಮಾಡಿದ ಮತ್ತು ಆ ಅಪಾರ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸದಿದ್ದಾಗ ಏನಾಯಿತು ಎಂಬುದನ್ನು ಕೇಳಿದರೆ ಶಕ್ತಿಗಿಂತ ಶ್ರದ್ಧೆ ಮತ್ತು ವಿವೇಕ ಎಷ್ಟು ಮುಖ್ಯ ಎಂಬುದು ನಿಮಗೆ ಅರಿವಾಗುತ್ತದೆ. ಈ ರೋಚಕ ಕಥೆಯನ್ನು ಮತ್ತು ಶ್ರೀಕೃಷ್ಣನ ಅಮೂಲ್ಯ ಬೋಧನೆಯನ್ನು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿಯೋಣ. ಕೊನೆಯವರೆಗೂ ನಮ್ಮೊಂದಿಗಿರಿ. ಈಗ ಆ ಪುರಾಣ ಸಾಕ್ಷಿಯ ಕಥೆಯನ್ನು ವಿವರವಾಗಿ ತಿಳಿಯೋಣ. ಇದು ಸ್ವತಃ ರಾವಣನ ಕಥೆ. ಶಕ್ತಿ ಎಷ್ಟೇ ಇದ್ದರೂ ಶ್ರದ್ಧೆ ಮತ್ತು ವಿವೇಕವಿಲ್ಲದಿದ್ದರೆ ಅದು ಹೇಗೆ ವ್ಯರ್ಥವಾಗುತ್ತದೆ ಎಂಬುದನ್ನು ಸಾರುವ ಕಥೆ.
ಒಮ್ಮೆ ಲಂಕಾಧಿಪತಿ ರಾವಣ ತನ್ನ ತಾಯಿಯ ಶಿವಭಕ್ತಿಯನ್ನು ಕಂಡು ಪ್ರಭಾವಿತನಾಗಿ ಕೈಲಾಸಕ್ಕೆ ತೆರಳಿ ಶಿವನಿಗಾಗಿ ಘೋರ ತಪಸ್ಸು ಆರಂಭಿಸಿದ. ಅವನ ತಪಸ್ಸು ಎಷ್ಟು ತೀವ್ರವಾಗಿತ್ತೆಂದರೆ ಅವನು ತನ್ನ 10 ತಲೆಗಳಲ್ಲಿ 9 ಕತ್ತರಿಸಿ ಶಿವನಿಗೆ ಅರ್ಪಿಸಿದ. ಅಂತಿಮವಾಗಿ ಶಿವ ಪ್ರತ್ಯಕ್ಷನಾಗಿ ಅವನ ತಲೆಗಳನ್ನು ಮತ್ತೆ ಜೋಡಿಸಿ ಏನು ಬರಬೇಕು ಎಂದು ಕೇಳಿದ. ರಾವಣ ಶಿವನ ಆತ್ಮಲಿಂಗವನ್ನೇ ತನಗೆ ನೀಡಬೇಕು ಮತ್ತು ಅದನ್ನು ಲಂಕೆಗೆ ಕೊಂಡೊಯ್ಯಲು ಅನುಮತಿಸಬೇಕು ಎಂದು ಕೇಳಿಕೊಂಡ. ಆ ಆತ್ಮಲಿಂಗ ಎಂದರೆ ಸ್ವತಃ ಶಿವನ ಚೈತನ್ಯದ ಪ್ರತೀಕ. ಅದನ್ನು ಪಡೆದವನು ಅಜೇಯನಾಗುತ್ತಾನೆ ಎಂಬ ನಂಬಿಕೆಯಿತ್ತು. ಶಿವ ಒಪ್ಪಿಕೊಂಡ, ಆದರೆ ಒಂದು ಷರತ್ತು ವಿಧಿಸಿದ. ಆ ಆತ್ಮಲಿಂಗವನ್ನು ದಾರಿಯುದ್ದಕ್ಕೂ ಎಲ್ಲಿಯೂ ನೆಲದ ಮೇಲೆ ಇಡಬಾರದು. ಇಟ್ಟರೆ ಅದು ಅಲ್ಲಿಯೇ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ ಎಂದು ಎಚ್ಚರಿಸಿದ. ರಾವಣ ಆ ಆತ್ಮಲಿಂಗವನ್ನು ಹಿಡಿದು ಲಂಕೆಯ ಕಡೆಗೆ ಹೊರಟ. ಇತ್ತ ದೇವತೆಗಳೆಲ್ಲ ಆತಂಕ ಶುರುವಾಯಿತು. ರಾವಣನಂತಹ ಅಸುರನ ಕೈಗೆ ಇಂತಹ ಅಪಾರ ಶಕ್ತಿ ಸಿಕ್ಕರೆ ಇಡೀ ಸೃಷ್ಟಿಯ ಸಮತೋಲನವೇ ಹಾಳಾಗಬಹುದು. ಆಗ ದೇವತೆಗಳು ಗಣೇಶನ ಬಳಿ ಬಂದು ಮೊರೆಯಿಟ್ಟರು. ಗಣೇಶ ಒಂದು ಉಪಾಯ ಹೂಡಿದ. ರಾವಣ ಲಂಕೆಯ ಸಮೀಪದ ಗೋಕರ್ಣದ ಬಳಿ ತಲುಪುವ ಹೊತ್ತಿಗೆ ಸಂಧ್ಯಾಕಾಲ ಸಮೀಪಿಸಿತು. ಶಿವಭಕ್ತನಾದ ರಾವಣ ಸಂಧ್ಯಾವಂದನೆ ಮಾಡದೆ ಮುಂದೆ ಹೋಗುವಂತಿರಲಿಲ್ಲ. ಆದರೆ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಂಧ್ಯಾವಂದನೆ ಮಾಡಲು ಸಾಧ್ಯವಿರಲಿಲ್ಲ. ಗಣೇಶ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಅಲ್ಲಿಗೆ ಬಂದ. ರಾವಣ ಆ ಬಾಲಕನಿಗೆ ಆತ್ಮಲಿಂಗವನ್ನು ಒಪ್ಪಿಸಿ, ನಾನು ಮರಳುವವರೆಗೆ ಇದನ್ನು ಎಲ್ಲಿಯೂ ನೆಲದ ಮೇಲೆ ಇಡಬೇಡ ಎಂದು ಬಿಗಿಯಾಗಿ ಎಚ್ಚರಿಸಿ ಸಂಧ್ಯಾವಂದನೆಗೆ ತೆರಳಿದ. ಗಣೇಶ ರೂಪದ ಆ ಬಾಲಕ ಸ್ವಲ್ಪ ಹೊತ್ತು ಕಾದು ನಂತರ 3 ಬಾರಿ ಜೋರಾಗಿ ಕೂಗಿ ಕರೆದ. ರಾವಣ ಉತ್ತರಿಸಲಿಲ್ಲ. ಕೊನೆಗೆ ಆ ಬಾಲಕ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟುಬಿಟ್ಟ. ತಕ್ಷಣ ಅದು ಅಲ್ಲಿಯೇ ಆಳವಾಗಿ ನೆಲೆಗೊಂಡಿತು. ಮತ್ತೆ ಅದನ್ನು ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಸಂಧ್ಯಾವಂದನೆ ಮುಗಿಸಿ ಬಂದ ರಾವಣ ಈ ದೃಶ್ಯ ಕಂಡು ಕೋಪದಿಂದ ಕುದಿದು ಹೋದ. ಆ ಲಿಂಗವನ್ನು ಎಷ್ಟೇ ಪ್ರಯತ್ನಿಸಿದರೂ ಕೀಳಲಾಗಲಿಲ್ಲ. ಬಲಪ್ರಯೋಗ ಮಾಡಿದಷ್ಟು ಅದು ಇನ್ನಷ್ಟು ಆಳಕ್ಕೆ ಇಳಿಯಿತು. ಕೊನೆಗೆ ಕೋಪದಲ್ಲಿ ಆ ಲಿಂಗದ ಮೇಲಿನ ಮುಚ್ಚಳವನ್ನು ಎಸೆದ. ಅದು ದೂರದ ಸ್ಥಳಗಳಲ್ಲಿ ಬಿದ್ದು ಬೇರೆ ಬೇರೆ ಶಿವಕ್ಷೇತ್ರಗಳಾದವು ಎಂಬ ಕಥೆಯೂ ಪ್ರಚಲಿತದಲ್ಲಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ರಾವಣನಿಗೆ ಅಪಾರ ಶಕ್ತಿ, ಜ್ಞಾನ, ತಪಶಕ್ತಿ ಎಲ್ಲವೂ ಇತ್ತು. ಆದರೆ ಅವನಿಗೆ ಒಂದೇ ಒಂದು ಕೊರತೆಯಿತ್ತು: ತಾಳ್ಮೆ ಮತ್ತು ವಿನಮ್ರತೆಯ ಕೊರತೆ. ಅವನ ಅಹಂಕಾರವೇ ಅವನ ಕೈಯಲ್ಲಿದ್ದ ಅತ್ಯಮೂಲ್ಯ ಶಕ್ತಿಯನ್ನು ಕೈತಪ್ಪಿಸಿತು. ಇದೇ ಪಾಠವನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬೇರೆ ರೂಪದಲ್ಲಿ ಬೋಧಿಸುತ್ತಾನೆ. ಜ್ಞಾನ ಎಷ್ಟೇ ಇದ್ದರೂ ಶ್ರದ್ಧೆ ಮತ್ತು ಸಮಚಿತ್ತತೆ ಇಲ್ಲದಿದ್ದರೆ ಆ ಜ್ಞಾನ ಫಲ ನೀಡುವುದಿಲ್ಲ ಎಂಬುದನ್ನು ಇನ್ನಷ್ಟು ಆಳವಾಗಿ ತಿಳಿಯೋಣ. ಈಗ ಇದೇ ಘಟನೆಯ ಆಳವಾದ ಅರ್ಥವನ್ನು ಶ್ರೀಕೃಷ್ಣ ಪರಮಾತ್ಮನ ಬೋಧನೆಯ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳೋಣ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರದ್ಧಾವಂತನಿಗೆ ಮಾತ್ರ ನಿಜವಾದ ಜ್ಞಾನ ಪ್ರಾಪ್ತವಾಗುತ್ತದೆ ಮತ್ತು ಆ ಜ್ಞಾನ ದೊರೆತ ತಕ್ಷಣ ಮನಸ್ಸಿಗೆ ಪರಮಶಾಂತಿ ಸಿಗುತ್ತದೆ ಎಂದು. ರಾವಣನಿಗೆ ಜ್ಞಾನವಿತ್ತು, ತಪಃಶಕ್ತಿಯೂ ಇತ್ತು, ಆದರೆ ಆ ಶ್ರದ್ಧೆಯ ಜೊತೆಗಿರಬೇಕಾದ ವಿನಮ್ರತೆ, ತಾಳ್ಮೆ ಇರಲಿಲ್ಲ. ಇದೇ ಕಾರಣಕ್ಕೆ ಅವನ ಕೈಗೆ ಸಿಕ್ಕ ಅಪೂರ್ವ ಅವಕಾಶ ಕೈತಪ್ಪಿತು. ಇಂದಿನ ನಮ್ಮ ಬದುಕಿನಲ್ಲಿಯೂ ಇದೇ ಪುನರಾವರ್ತನೆಯಾಗುತ್ತಿದೆ ಎಂಬುದನ್ನು ಗಮನಿಸಿ. ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಶಕ್ತಿಗಾಗಿ, ಒಂದು ಅವಕಾಶಕ್ಕಾಗಿ, ಒಂದು ಫಲಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದೇವೆ. ಕಚೇರಿಯಲ್ಲಿ ಬಡ್ತಿಗಾಗಿ, ಪರೀಕ್ಷೆಯಲ್ಲಿ ಯಶಸ್ಸಿಗಾಗಿ, ಸಂಬಂಧಗಳಲ್ಲಿ ಸ್ಥಿರತೆಗಾಗಿ ಶ್ರಮಿಸುತ್ತೇವೆ. ಆದರೆ ಆ ಗುರಿ ಸಮೀಪಿಸುತ್ತಿದ್ದಂತೆಯೇ ನಮ್ಮ ತಾಳ್ಮೆ ಕಳೆದು ಹೋಗುತ್ತದೆ. ಅವಸರ, ಕೋಪ, ಅಹಂಕಾರ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ರಾವಣ ಸಂಧ್ಯಾವಂದನೆಯ ಆ ಕೆಲವೇ ಕ್ಷಣಗಳ ತಾಳ್ಮೆ ತೋರದೆ ಇಡೀ ಆತ್ಮಲಿಂಗವನ್ನೇ ಕಳೆದುಕೊಂಡಂತೆ ನಾವು ಕೂಡ ಕೊನೆಯ ಕ್ಷಣದ ಅಸಹನೆಯಿಂದಾಗಿ ಎಷ್ಟೋ ಅಮೂಲ್ಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ಶ್ರೀಕೃಷ್ಣ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸುತ್ತಾ ಸುಖ, ದುಃಖ, ಲಾಭ, ನಷ್ಟ, ಜಯ, ಅಪಜಯಗಳಲ್ಲಿ ಸಮಚಿತ್ತನಾಗಿರುವವನೇ ನಿಜವಾದ ಜ್ಞಾನಿ ಎಂದು ಹೇಳುತ್ತಾನೆ. ಶಿವಲಿಂಗದ ಆ ದುಂಡಗಿನ ಸಮತೋಲಿತ ಆಕಾರವೇ ಈ ಸಮಚಿತ್ತತೆಯ ಸಂಕೇತ ಎಂಬುದನ್ನು ಅನೇಕ ಆಧ್ಯಾತ್ಮಿಕ ಗುರುಗಳು ವಿವರಿಸುತ್ತಾರೆ. ಲಿಂಗಕ್ಕೆ ಯಾವ ಮೂಲೆಯೂ ಇಲ್ಲ, ಆದಿ ಅಂತ್ಯವೂ ಇಲ್ಲ. ಮನಸ್ಸು ಸಹ ಹಾಗೆಯೇ ಇರಬೇಕು. 7 ಬೀಳುಗಳಿಂದ ವಿಚಲಿತವಾಗದೆ ಸಮಾನವಾಗಿ ಇರಬೇಕು ಎಂಬ ಆಳವಾದ ಸಂದೇಶವನ್ನು ಇದು ಸಾರುತ್ತದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಶಿವಲಿಂಗದ ಮೇಲೆ ನಿರಂತರವಾಗಿ ಎರೆಯುವ ಜಲಧಾರೆ. ಈ ಜಲಧಾರೆ ಶಿವಲಿಂಗದ ತಾಪವನ್ನು ಸದಾ ತಂಪಾಗಿಡುತ್ತದೆ ಎಂಬುದು ಬಾಹ್ಯ ಅರ್ಥ. ಆದರೆ ಆಳವಾದ ಅರ್ಥದಲ್ಲಿ
ಈ ನಿರಂತರ ಜಲಧಾರೆಯೇ ನಮ್ಮ ಜೀವನದ ಪ್ರತೀಕ. ಬದುಕಿನಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಶ್ರದ್ಧೆ ಮತ್ತು ಸಾಧನೆಯ ನೀರನ್ನು ನಿರಂತರವಾಗಿ ಎರೆಯುತ್ತಾ ಇದ್ದರೆ ಮನಸ್ಸಿನ ಒಳಗಿನ ಅಹಂಕಾರ, ಕೋಪ, ಅಸಹನೆಯ ತಾಪ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬ ಸಂದೇಶ ಇದರಲ್ಲಿ ಅಡಗಿದೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತೆ ನಿನ್ನ ಕರ್ತವ್ಯವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡು ಎಂಬ ಸೂತ್ರ ರಾವಣನ ಕಥೆಗೂ ಅನ್ವಯಿಸುತ್ತದೆ. ರಾವಣ ತಪಸ್ಸನ್ನು ಶುದ್ಧ ಭಕ್ತಿಯಿಂದ ಆರಂಭಿಸಿದ್ದ. ಆದರೆ ಕೊನೆಯಲ್ಲಿ ಫಲದ ಮೇಲಿನ ವ್ಯಾಮೋಹ, ಅಧಿಕಾರದ ಆಸೆ ಅವನನ್ನು ಆವರಿಸಿಕೊಂಡಿತು. ಅದೇ ಅವನ ಪತನಕ್ಕೆ ಕಾರಣವಾಯಿತು. ನಾವು ಸಹ ನಮ್ಮ ಧ್ಯಾನ, ಪೂಜೆ, ಸಾಧನೆಯನ್ನು ಕೇವಲ ಫಲಕ್ಕಾಗಿ ಅಲ್ಲ, ಶುದ್ಧ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ನಿಜವಾದ ಆಂತರಿಕ ಶಕ್ತಿ ನಮ್ಮದಾಗುತ್ತದೆ ಎಂಬುದನ್ನು ಈ ಕಥೆ ನಮಗೆ ಕಲಿಸುತ್ತದೆ. ಇದೇ ಕಾರಣಕ್ಕೆ ಹಿರಿಯರು ಹೇಳುತ್ತಾರೆ, ಶಿವಲಿಂಗದ ಮುಂದೆ ನಿಂತಾಗ ಬರೀ ಕೋರಿಕೆಗಳ ಪಟ್ಟಿಯನ್ನು ಒಪ್ಪಿಸದೆ ಒಂದು ಕ್ಷಣ ಮೌನವಾಗಿ ಮನಸ್ಸನ್ನು ಶೂನ್ಯಗೊಳಿಸಿ ನಿಲ್ಲಬೇಕು ಎಂದು. ಆ ಮೌನದಲ್ಲಿಯೇ ನಿಜವಾದ ಶಕ್ತಿಯ ಸಂಪರ್ಕ ಸಾಧ್ಯ. ಕೊನೆಯ ಭಾಗದಲ್ಲಿ ಈ ಎಲ್ಲ ಬೋಧನೆಗಳ ಸಾರವನ್ನು, ಶಿವಲಿಂಗದ ಪೂಜೆಯನ್ನು ನಮ್ಮ ದೈನಂದಿನ ಬದುಕಿಗೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಎಂಬುದನ್ನು ತಿಳಿಯೋಣ. ಈಗ ಈ ಎಲ್ಲ ಬೋಧನೆಗಳ ಸಾರವನ್ನು, ಶಿವಲಿಂಗದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯವನ್ನು ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಶಿವಲಿಂಗ ಎಂಬುದು ಕೇವಲ ವಿಜ್ಞಾನವೂ ಅಲ್ಲ, ಕೇವಲ ನಂಬಿಕೆಯೂ ಅಲ್ಲ. ಅದು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಎರಡೂ ಒಂದೇ ಬಿಂದುವಿನಲ್ಲಿ ಸಂಧಿಸುವ ಒಂದು ಅದ್ಭುತ ಸ್ಥಳ. ಭೂಗರ್ಭ ಶಕ್ತಿ, ಕಾಂತೀಯ ಕ್ಷೇತ್ರ, ಜಾಮಿತೀಯ ವಿನ್ಯಾಸ ಇವೆಲ್ಲ ಬಾಹ್ಯ ಸತ್ಯಗಳಾದರೆ, ಶ್ರದ್ಧೆ, ತಾಳ್ಮೆ, ಸಮಚಿತ್ತತೆ ಎಂಬುದು ಆಂತರಿಕ ಸತ್ಯ. ರಾವಣನಿಗೆ ಬಾಹ್ಯ ಶಕ್ತಿ ಸಿಕ್ಕಿತು, ಆದರೆ ಆಂತರಿಕ ಶಕ್ತಿ ಇಲ್ಲದ ಕಾರಣ ಆ ಬಾಹ್ಯ ಶಕ್ತಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಇದೇ ಪಾಠವನ್ನು ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಪದೇ ಪದೇ ನೆನಪಿಸುತ್ತಾನೆ. ಹೊರಗಿನ ಸಾಧನೆಗಿಂತ ಒಳಗಿನ ಸಾಧನೆ ಮುಖ್ಯ. ಇಂದು ನಾವು ದೇವಸ್ಥಾನಕ್ಕೆ ಹೋದಾಗ ಶಿವಲಿಂಗದ ಮುಂದೆ ಕೇವಲ 1-2 ನಿಮಿಷ ನಿಂತು ಫೋಟೋ ತೆಗೆದುಕೊಂಡು ಹೊರಟು ಬಿಡುತ್ತೇವೆ. ಆದರೆ ನಿಜವಾದ ಪೂಜೆ ಎಂದರೆ ಆ ಶಿಲೆಯ ಮುಂದೆ ನಿಂತು ನಮ್ಮೊಳಗಿನ ಅಹಂಕಾರ, ಕೋಪ, ಅಸೂಯೆ, ಅಸಹನೆಗಳನ್ನು ಆ ಜಲಧಾರೆಯಂತೆ ತೊಳೆದುಕೊಳ್ಳುವ ಒಂದು ಆಂತರಿಕ ಪ್ರಕ್ರಿಯೆ. ರಾವಣನ ಕಥೆ ನಮಗೆ ಕಲಿಸುವುದು ಇದನ್ನೇ. ಎಷ್ಟೇ ಜ್ಞಾನ, ಶಕ್ತಿ, ಸಂಪತ್ತು ಇದ್ದರೂ ಒಂದು ಕ್ಷಣದ ಅಸಹನೆ, ಒಂದು ಕ್ಷಣದ ಅಹಂಕಾರ ಎಲ್ಲವನ್ನೂ ನಾಶ ಮಾಡಬಲ್ಲದು. ಶ್ರೀಕೃಷ್ಣ ಪರಮಾತ್ಮ ಗೀತೆಯ ಕೊನೆಯಲ್ಲಿ ಅರ್ಜುನನಿಗೆ ಹೇಳುವಂತೆ, ಸಂದೇಹಗಳನ್ನೆಲ್ಲ ಬಿಟ್ಟು ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜೀವನದಲ್ಲಿ ನಿಜವಾದ ಸಿದ್ಧಿ ಸಿಗುತ್ತದೆ. ಇಂದಿನ ಒತ್ತಡದ, ಧಾವನದ ಬದುಕಿನಲ್ಲಿ ವಿಜ್ಞಾನ ಮತ್ತು ಶ್ರದ್ಧೆಯನ್ನು ಎರಡು ಶತ್ರುಗಳಂತೆ ನೋಡುವ ಬದಲು ಒಂದೇ ನಾಣ್ಯದ 2 ಮುಖಗಳಂತೆ ಸ್ವೀಕರಿಸಿದರೆ ಜೀವನದ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ 1 ನಿಮಿಷ ಮೌನವಾಗಿ ಕುಳಿತು ಶಿವಲಿಂಗದ ಆ ಸಮತೋಲಿತ, ಶಾಂತ ಸ್ವರೂಪವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಇಂದಿನ ದಿನವನ್ನು ಸಮಚಿತ್ತದಿಂದ ಎದುರಿಸುವ ಸಂಕಲ್ಪ ಮಾಡಿ ನೋಡಿ. ನಿಮ್ಮ ಇಡೀ ದಿನ ಬದಲಾಗುವುದನ್ನು ನೀವೇ ಕಾಣುತ್ತೀರಿ. ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲಿಯೂ ಆ ಪರಮಾತ್ಮನ ಶಕ್ತಿ ಅಡಗಿದೆ ಎಂಬುದನ್ನು ಶಿವಲಿಂಗ ನಮಗೆ ನಿರಂತರವಾಗಿ ನೆನಪಿಸುತ್ತದೆ. ಬಾಹ್ಯ ವಿಜ್ಞಾನ ಎಷ್ಟೇ ಮುಂದುವರೆದರೂ ಆಂತರಿಕ ಶ್ರದ್ಧೆಯ ಬೆಳಕಿಲ್ಲದೆ ಜೀವನ ಪೂರ್ಣಗೊಳ್ಳುವುದಿಲ್ಲ. ರಾವಣನಂತೆ ಬಾಹ್ಯ ಶಕ್ತಿಯ ಹಿಂದೆ ಓಡುವ ಬದಲು ಶ್ರೀಕೃಷ್ಣ ತೋರಿದ ಮಾರ್ಗದಂತೆ ಒಳಗಿನ ಶಾಂತಿಯನ್ನು, ಸಮಚಿತ್ತತೆಯನ್ನು ಬೆಳೆಸಿಕೊಂಡಾಗ ಶಿವಲಿಂಗದ ನಿಜವಾದ ಶಕ್ತಿ ನಮ್ಮೊಳಗೂ ಜಾಗೃತವಾಗುತ್ತದೆ. ಈ ಸತ್ಯವನ್ನು ಅರಿತು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಆರಂಭಿಸಿ. ಅದೇ ನಿಜವಾದ ಶಿವಪೂಜೆ. ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮುಂದೆ ನಿಂತಾಗ ಒಂದು ಕ್ಷಣ ನಿಲ್ಲಿಸಿ ಯೋಚಿಸಿ, ಈ ಶಿಲೆ ಎಷ್ಟೋ 1000 ವರ್ಷಗಳಿಂದ ಬಂದ ಬಿಸಿಲು, ಮಳೆ, ಜನಜಂಗುಳಿ ಎಲ್ಲವನ್ನೂ ಅಲುಗಾಡದೆ ಸಮಚಿತ್ತದಿಂದ ಸ್ವೀಕರಿಸಿದೆ. ಅದೇ ರೀತಿ ನೀವು ಬದುಕಿನ 7 ಬೀಳುಗಳನ್ನು ಸ್ಥಿರಚಿತ್ತದಿಂದ ಸ್ವೀಕರಿಸುವ ಶಕ್ತಿಯನ್ನು ಆ ಲಿಂಗದಿಂದ ಪಡೆದುಕೊಳ್ಳಿ. ವಿಜ್ಞಾನ ನಮಗೆ ಪ್ರಶ್ನಿಸುವುದನ್ನು ಕಲಿಸಿದರೆ ಆಧ್ಯಾತ್ಮಿಕತೆ ನಮಗೆ ಸ್ವೀಕರಿಸುವುದನ್ನು ಕಲಿಸುತ್ತದೆ. ಈ ಎರಡರ ಸಮತೋಲನವೇ ಶಿವಲಿಂಗದ ನಿಜವಾದ ರಹಸ್ಯ ಮತ್ತು ಶ್ರೀಕೃಷ್ಣ ಪರಮಾತ್ಮ ಗೀತೆಯುದ್ದಕ್ಕೂ ಸಾರಿದ ಸಂದೇಶದ ಸಾರಾಂಶ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.